ಮೋಸ್ಟ್ ಆಫ್ ದ ವಿಮೆನ್ ಹೂ ಆರ್ ಪ್ರೆಗ್ನೆಂಟ್ ಆರ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕೂ ಮುಂಚೆ ಆರ್ ಪೋಸ್ಟ್ ಡೆಲಿವರಿ 80 to 90% ವಿಮೆನ್ಗೆ ಒಂದು ಕಾಮನ್ ಕ್ವೆಶನ್ಸ್ ಇರುತ್ತೆ. ಗೆಸ್ ವಾಟ್? ಇಟ್ಸ್ ರಿಗಾರ್ಡಿಂಗ್ ಸ್ಟ್ರೆಚ್ ಮಾರ್ಕ್ಸ್. ಸೊ ಸ್ಟ್ರೆಚ್ ಮಾರ್ಕ್ಸ್ ಬರ್ದಾಗ ನಾನು ಏನು ಮಾಡಲಿ, ಸ್ಟ್ರೆಚ್ ಮಾರ್ಕ್ಸ್ ಆಗಿದೆ ಇವಾಗ ನಾನು ಏನು ಮಾಡಲಿ, ಸರ್ ನನ್ನ ಹತ್ರ ತುಂಬ ದುಡ್ಡಿದೆ, ಎಷ್ಟು ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ಸ್ಟ್ರೆಚ್ ಮಾರ್ಕ್ಸ್ ಹೋಗ್ಸೋಕ್ಕೆ ಯಾವ್ದಾದ್ರು ಒಂದು ಟ್ರೀಟ್ಮೆಂಟ್ ಹೇಳಿ, ಐ ಆಮ್ ರೆಡಿ ಟು ಗೆಟ್ ಇಟ್ ಡನ್. ಸೊ ದೀಸ್ ಆರ್ ದ ಮೋಸ್ಟ್ ಕಾಮನ್ ಕ್ವೆಶನ್ಸ್ ವಿಚ್ ವಿ ಸಿ ಇನ್ ಯಂಗ್ ಜನರೇಷನ್ಸ್. ಸೊ ಟುಡೇ ವಿ ಶಿಲ್ ಟಾಕ್ ಅಬೌಟ್ ಸ್ಟ್ರೆಚ್ ಮಾರ್ಕ್ಸ್. ಸ್ಟ್ರೆಚ್ ಮಾರ್ಕ್ಸ್ ಯಾಕಾಗುತ್ತೆ, ಇದನ್ನ ನಾವು ಹೆಂಗೆ ಪ್ರಿವೆಂಟ್ ಮಾಡ್ಬೋದು, ಪ್ರಿವೆಂಟ್ ಮಾಡೋಕ್ಕೆ ಆಗುತ್ತಾ, ಸ್ಟ್ರೆಚ್ ಮಾರ್ಕ್ಸ್ ಹೋಗುತ್ತಾ, ಇದ್ರ ಬಗ್ಗೆ ಎಲ್ಲ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯೂಶಲಿ 100%ಅಲ್ಲಿ 60 to 80% ವಿಮೆನ್ಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಆಗುತ್ತೆ. ಆಲ್ಸೋ ಸುಮಾರು ಮೆನ್ಸ್ಗೂ ಕೂಡ ಸ್ಟ್ರೆಚ್ ಮಾರ್ಕ್ಸನ್ನು ನೀವು ನೋಡ್ಬೋದು. ಸೊ ಸ್ಟ್ರೆಚ್ ಮಾರ್ಕ್ಸ್ ಯೂಶಲಿ ಎಲ್ಲಿರುತ್ತೆ? ಅಬ್ಡಾಮನ್, ಹೊಟ್ಟೆ ಭಾಗದಲ್ಲಿ, ಹಿಪ್ ಏರಿಯಾ, ಅಪ್ಪರ್ ಆರ್ಮ್ಸ್, ಕೈಯಲ್ಲಿ, ಶೋಲ್ಡರಲ್ಲಿ, ಬ್ಯಾಕಲ್ಲಿ, ಆರ್ ಈವನ್ ಆನ್ ಬ್ರೆಸ್ಟ್ ಆರ್ ಚೆಸ್ಟ್ ಏರಿಯಾ. ಸೊ ನಾವು ಈ ಜಾಗದಲ್ಲಿ ನಾವು ಸುಮಾರು ಜನರಿಗೆ ಸ್ಟ್ರೆಚ್ ಮಾರ್ಕ್ಸ್ ನೋಡ್ಬೋದು. ಓಕೆ, ಸೊ ಸ್ಟ್ರೆಚ್ ಮಾರ್ಕ್ ಏನಕ್ಕಾಗುತ್ತೆ ಅಂದರೆ, ನಿಮ್ಮ ಸ್ಕಿನ್ ಯೂಶುವಲ್ ಅಳತೆಗಿನ್ನ ಜಾಸ್ತಿ ಎಲಾಸ್ಟಿಕೇಟ್ ಆದರೆ, ಎಳ್ದಂಗಾದರೆ, ಎಳೆದು ಬಿಟ್ಟ ಮೇಲೆ ಆ ಸ್ಟ್ರೆಚ್ ಮಾರ್ಕ್ಸ್ ಉಳಿಯುತ್ತೆ. ಸೊ ಸ್ಟ್ರೆಚ್ ಮಾರ್ಕ್ಸನ್ನು ನಾವು ಪ್ರಿವೆಂಟ್ ಮಾಡ್ಬೋದಾ? ಸೊ ಪ್ರಿವೆಂಟ್ 100% ಮಾಡೋಕ್ಕಾಗಲ್ಲ, ಬಟ್ ಯು ಕ್ಯಾನ್ ಟೇಕ್ ಸಮ್ ಪ್ರಿಕಾಷನರಿ ಮೆಷರ್ಸ್ ಆ್ಯಂಡ್ ಸ್ಟ್ರೆಚ್ ಮಾರ್ಕ್ಸ್ನ ಹೋಗಿಸ್ಬೋದಾ? ಅನ್ಫಾರ್ಚುನೇಟ್ಲಿ 100% ನೋ. ಸ್ಟ್ರೆಚ್ ಮಾರ್ಕ್ಸ್ ಯಾವತ್ತೂ ಹೋಗಲ್ಲ ಅನ್ಲೆಸ್ ಯು ಗೆಟ್ ಸಮ್ ಹೈಯರ್ ಎಂಡ್ ಟ್ರೀಟ್ಮೆಂಟ್ಸ್ ಡನ್. ಸ್ಟ್ರೆಚ್ ಮಾರ್ಕ್ಸ್ ಯಾವುದಕ್ಕಾಗತ್ತೆ ಅಂತ ನೋಡೋಣ. ಸೊ ಸ್ಟ್ರೆಚ್ ಮಾರ್ಕ್ಸ್ ಹೆರಿಡಿಟಿಯಿಂದ ಆಗ್ಬೋದು. ಸೊ ನಿಮ್ಮ ಅಜ್ಜಿಗೆ, ನಿಮ್ಮ ಅಮ್ಮಂಗೆ ಈ ಥರ ಇದ್ದರೆ, ಸೊ ದಿಸ್ ಇಸ್ ಒನ್ ಆಫ್ ದ ರೀಸನ್ ಫಾರ್ ಯು ಟು ಗೆಟ್ ಸ್ಟ್ರೆಚ್ ಮಾರ್ಕ್ಸ್. ಮೇ ಬಿ ಎಸ್ ನಾಟ್ 100%. ಇನ್ನೂ ಒಂದು ರೀಸನ್ ಏನು ಅಂದರೆ, ಯೋರ್ ಬೇಬಿ ಸೈಜ್. ನಿಮ್ಮ ಹೊಟ್ಟೆಯಲ್ಲಿ ಬೇಬಿ ಯಾವ ಸೈಜ್ ಇರುತ್ತೆ ಅದ್ರ ಮೇಲೂ ಕೂಡ ಸ್ಟ್ರೆಚ್ ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ. ಬೇಬಿ ಸೈಜ್ ಸಣ್ಣದಿತ್ತು ಅಂದರೆ ನಿಮ್ಮ ಸ್ಕಿನ್ ಲೆಸ್ ಎಲಾಸ್ಟಿಕೇಟ್ ಆಗಿ ಕಮ್ಮಿ ಸ್ಟ್ರೆಚ್ ಮಾರ್ಕ್ಸ್ ಆಗುತ್ತೆ. ಬೇಬಿ ಸೈಜ್ ಜಾಸ್ತಿ ಇತ್ತು ಅಂದರೆ ನಿಮ್ಮ ಹೊಟ್ಟೆ ಇನ್ನೂ ಜಾಸ್ತಿ ಅಗಲ ಆಗಿ ಸ್ಟ್ರೆಚ್ ಮಾರ್ಕ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಸ್ಟ್ರೆಚ್ ಮಾರ್ಕ್ಸನ್ನ ಸ್ಕಿನ್ನ ಸ್ಕ್ರ್ಯಾಚ್ ಮಾಡಿದರೆ ಅವ್ರು ಕೆರ್ಕೊಂಡ್ರೆ ಸ್ಟ್ರೆಚ್ ಮಾರ್ಕ್ಸ್ ಆಗುತ್ತಾ? ಯೂಶಲಿ ನೋ, ಅನ್ಲೆಸ್ ನೀವು ಸ್ಕಿನ್ನ ಗಾಯ ಮಾಡಿಕೊಂಡು ಏನಾದರೂ ಪೆಟ್ ಮಾಡ್ಕೊಳೋ ತನಕ ಸ್ಟ್ರೆಚ್ ಮಾರ್ಕ್ಸ್ ಆಗಲ್ಲ. ಅಕಸ್ಮಾತ್ ಸ್ಕ್ರ್ಯಾಚ್ ಮಾಡಿ ಗಾಯ ಆದರೆ ಡೆಫಿನೆಟ್ಲಿ ದಟ್ ವಿಲ್ ಬಿಕಮ್ ಅ ಸ್ಟ್ರೆಚ್ ಮಾರ್ಕ್. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ಫ್ರಮ್ ವಿಚ್ ವಿ ಕ್ಯಾನ್ ಗೆಟ್ ಸ್ಟ್ರೆಚ್ ಮಾರ್ಕ್ಸ್. ಸೊ ಈ ಸ್ಟ್ರೆಚ್ ಮಾರ್ಕ್ಸ್ನ ಹೋಗ್ಸೋಕ್ಕೆ ನಾವು ಏನೆಲ್ಲ ಪ್ರಿಕಾಷನರಿ ಮೆಷರ್ಸ್ ತೊಗೋಬೋದು? ಸೊ ಫಸ್ಟ್ ಥಿಂಗ್, ನೀವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಕೀಪ್ ಯೋರ್ ಬಾಡಿ ಟೋನ್ಡ್. ಬಾಡಿ ಟೋನಿಂಗ್ ಅಂದರೆ ನೀವು ಸ್ಲಿಮ್ ಆಗಬೇಕಂತಲ್ಲ, ವೆಯ್ಟ್ ಲಾಸ್ ಮಾಡಬೇಕಂತಲ್ಲ, ನೀವು ಯಾವುದೇ ವೆಯ್ಟಲ್ಲಿರ್ರಿ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಸೆಕ್ರೇಷನ್ ಆಗಬಾರ್ದು. ಸೊ ನೀವು ನೋಡ್ತೀರಾ ಅಲ್ಲಲ್ಲಿ ದಪ್ಪ ಆಗಿರುತ್ತೆ, ನಿಮ್ಮ ಥೈಸ್ ತೊಡೆ ಮೇಲೆ ಅಲ್ಲಲ್ಲಿ ದಪ್ಪ ಆಗಿರುತ್ತೆ, ಅಂದರೆ ಸೆಲ್ಯುಲೈಟ್ ಸೆಕ್ರೇಷನ್ ಆಗಿರುತ್ತೆ. ಈ ಥರ ಇರಬಾರ್ದು. ಚೆನ್ನಾಗಿ ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿನ ಟೋನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಬಾಡಿ ಯಾವಾಗ ಟೋನ್ಡ್ ಇರುತ್ತೆ ಆವಾಗ ಸ್ಟ್ರೆಚ್ ಮಾರ್ಕ್ಸ್ ಆಗುವಂಥ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಆಲ್ಸೋ ಕೀಪ್ ಯೋರ್ ಬಾಡಿ ಹೈಡ್ರೇಟೆಡ್. ದಿನಕ್ಕೆ 10-12 ಗ್ಲಾಸಷ್ಟು ವಾಟರ್ನ ಕನ್ಸ್ಯೂಮ್ ಮಾಡಿ ಕುಡೀರಿ. ಸೊ ದ್ಯಾಟ್ ನಿಮ್ಮ ಬಾಡಿ ಯಾವಾಗ ಹೈಡ್ರೇಟ್ ಆಗಿರುತ್ತೆ ಆವಾಗ ಸ್ಟ್ರೆಚ್ ಮಾರ್ಕ್ಸ್ ಆಗೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಸೊ ರಫ್ ಆಗಿರೋ ಇಲ್ಲ ಡಿಹೈಡ್ರೇಟ್ ಆಗಿರೋ ಬಾಡಿಯಲ್ಲಿ ಬೇಗ ಸ್ಟ್ರೆಚ್ ಮಾರ್ಕ್ಸ್ ಕಾಣಿಸ್ಕೊಳುತ್ತೆ. ಮೇಂಟೈನ್ ಆಪ್ಟಿಮಲ್ ವೆಯ್ಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ನೀವು ಪ್ರೆಗ್ನೆಂಟ್ ಆದ ತಕ್ಷಣ ಚೆನ್ನಾಗಿ ತಿಂದು ದಪ್ಪ ಆಗಬೇಕನ್ನೋ ಒಂದು ಮಿಸ್ಕನ್ಸೆಪ್ಷನ್ನ ಬಿಟ್ಬಿಡಿ. ಸೊ ನೀವು ಪ್ರೆಗ್ನೆನ್ಸಿಗೂ ಮುಂಚೆ ಹೆಂಗೆ ತಿಂತಾಯಿದ್ರಿ, ಪ್ರೆಗ್ನೆಂಟ್ ಆದಮೇಲೂ ಕೂಡ ಅಷ್ಟೇ ಫುಡ್ನ ಕನ್ಸ್ಯೂಮ್ ಮಾಡಿ. ಸೊ ಹೊಟ್ಟೆ ಒಳಗೆ ಬೇಬಿ ಇದೆ ಜಾಸ್ತಿ ತಿನ್ನಬೇಕು ಅಂತ ಬೇಕ್ರಿ ಐಟಮ್ಸು, ಆಯಿಲಿ ಫುಡ್ಸ್ ಅದು ಇದು ಎಲ್ಲ ತಿಂದು ನಿಮ್ಮ ಹೊಟ್ಟೆನೂ ಹಾಳಾಗುತ್ತೆ ಆ್ಯಂಡ್ ಆಲ್ಸೋ ಯುವರ್ ವೆಯ್ಟ್ ವಿಲ್ ಗೇನ್ ಡ್ರಾಸ್ಟಿಕಲಿ. ಸೊ ಆ ಥರ ಮಾಡಬೇಡಿ. ಅದ್ರ ಬದಲು ವೆಜಿಟೇಬಲ್ಸ್, ಫ್ರೂಟ್ಸ್, ಒಳ್ಳೆ ಫುಡ್ನ, ನ್ಯೂಟ್ರಿಟಿವ್ ಫುಡ್ನ ಕನ್ಸ್ಯೂಮ್ ಮಾಡಿ ನಿಮ್ಮ ವೆಯ್ಟ್ ಆಪ್ಟಿಮಲ್ ಆಗಿ ಇಟ್ಕೊಳ್ಳಿ. ಸೊ ವೆಯ್ಟ್ ಯಾವಾಗ ಆಪ್ಟಿಮಲ್ ಆಗಿರುತ್ತೆ, ಅನ್ನೆಸೆಸರಿಯಾಗಿ ನೀವು ಯಾವಾಗ ವೆಯ್ಟ್ ಗೇನ್ ಆಗಲ್ಲ ಆವಾಗ ಡೆಫಿನೆಟ್ಲಿ ನೀವು ಪ್ರೆಗ್ನೆಂಟ್ ಆದರೂ ಕೂಡ ಜಾಸ್ತಿ ಸ್ಟ್ರೆಚ್ ಮಾರ್ಕ್ಸ್ ಆಗಲ್ಲ. ನೆಕ್ಸ್ಟ್ ಈಸ್ ಎಕ್ಸಸೈಸ್ ರೆಗ್ಯುಲರ್ಲಿ. ಸೊ ಪ್ರೆಗ್ನೆಂಟ್ ಆದ ತಕ್ಷಣ ಎಕ್ಸಸೈಸ್ ಮಾಡೋದನ್ನ ಸುಮಾರು ಜನ ಸ್ಟಾಪ್ ಮಾಡ್ತಾರೆ. ದ್ಯಾಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಟು ಡೂ. ನೀವು ಪ್ರೆಗ್ನೆಂಟ್ ಆದಾಗ ಇನ್ನೂ ಕರೆಕ್ಟಾಗಿ ಎಕ್ಸಸೈಸ್ ಮಾಡಬೇಕು. ಸೊ ನೀವು ಯಾವಾಗ ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀರಾ ಆಗ ನಿಮ್ಮ ಬ್ಲಡ್ ಸಪ್ಲೈ ಚೆನ್ನಾಗಾಗಿ, ಬ್ಲಡ್ ಸಪ್ಲೈ ಯಾವಾಗ ಚೆನ್ನಾಗಾಗುತ್ತೆ ಆವಾಗ ನಿಮ್ಮ ಸ್ಕಿನ್ಗೆ ಒಳ್ಳೆ ಬ್ಲಡ್ ರಶ್ ಆಗಿ ಆದಷ್ಟು ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ಆಗುವಂಥ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಆಲ್ಸೋ ಯು ಕ್ಯಾನ್ ಮೇಕ್ ಸಮ್ ಹೋಮ್ ರೆಮಿಡೀಸ್ ಟು ಗೆಟ್ ಸ್ಟ್ರೆಚ್ ಮಾರ್ಕ್ಸ್ ಅವಾಯ್ಡೆಡ್. ಪ್ರಿವೆಂಟ್ ಮಾಡೋಕ್ಕೆ ಪೂರ್ತಿ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಯು ಕ್ಯಾನ್ ಅವಾಯ್ಡ್ ಅ ಬಿಟ್ ಆಫ್ ದೆಮ್ ಬೈ ಯೂಸಿಂಗ್ ಸಮ್ ಕ್ರೀಮ್ಸ್. ನೀವು ಕೆಮಿಕಲ್ ಬೇಸ್ಡ್ ಮೆಡಿಕಲ್ ಸ್ಟೋರಲ್ಲಿ ಕ್ರೀಮ್ಸ್ನ ಪರ್ಚೇಸ್ ಮಾಡಬೇಕು, ಡರ್ಮಟಾಲಜಿಸ್ಟ್ನ ಮೀಟ್ ಮಾಡಿ ಕ್ರೀಮ್ಸ್ನ ಪರ್ಚೇಸ್ ಮಾಡಬೇಕು ಅನ್ನೋ ಮಿತ್ನ ಬಿಟ್ಬಿಡಿ.
ನೀವು ಮನೆಯಲ್ಲಿ ಏನು ಸಿಗುತ್ತೆ ಅದೇ ಕ್ರೀಮ್ಸ್ ಆರ್ ಆಯಿಲ್ಸ್ನ ಅಪ್ಲೈ ಮಾಡಿದರೆ ಸಾಕು. ಸೊ ನಾವು ಏನಕ್ಕೆ ಅಪ್ಲೈ ಮಾಡ್ತೀವಿ ಅಂದರೆ ಸ್ಟ್ರೆಚ್ ಮಾರ್ಕ್ಸ್ ಆಗಬಾರ್ದು ಅಂತ ಅಲ್ಲ, ಆ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡೋಕ್ಕೆ ಅಷ್ಟೇ. ಸೊ ಸ್ಕಿನ್ ಯಾವಾಗ ಮಾಯ್ಶ್ಚರೈಸ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಸಪ್ಪಲ್ ಆಗುತ್ತೆ, ಆಗ ಸ್ಟ್ರೆಚ್ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಮನೆಯಲ್ಲಿರುವಂತಹ ಯಾವುದಾದ್ರೂ ಆಯಿಲ್ ಆದರೂ ಪರವಾಗಿಲ್ಲ, ಕೋಕೋನಟ್ ಆಯಿಲ್ ಇಲ್ಲ ಕ್ಯಾಸ್ಟರ್ ಆಯಿಲ್, ಆಲ್ಮಂಡ್ ಆಯಿಲ್, ಇಲ್ಲ ಮನೆಯಲ್ಲೇ ಇರುವಂತಹ ವರ್ಜಿನ್ ಕೋಕೋನಟ್ ಆಯಿಲ್, ನೀವು ಯಾವ ಆಯಿಲ್ ಬೇಕಾದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು. ಡೈಲಿ ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಸಪ್ಲೈ ಇಂಪ್ರೂವ್ ಆಗಿ ಮಾಯ್ಶ್ಚರ್ ಕಂಟೆಂಟ್ ಚೆನ್ನಾಗಿರುತ್ತೆ ಸ್ಕಿನ್ನಲ್ಲಿ. ಆಗ ಸ್ಟ್ರೆಚ್ ಮಾರ್ಕ್ಸ್ ಆಗೋ ಸಾಧ್ಯತೆಗಳು ಸ್ವಲ್ಪ ಕಮ್ಮಿ ಇರುತ್ತೆ. ಆ್ಯಂಡ್ ರೆಟಿನಲ್ ಕ್ರೀಮ್ಸ್ನ ಯೂಸ್ ಮಾಡಬೇಡಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಯಾಕೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಕೆಮಿಕಲ್ ಬೇಸ್ಡ್ ಕ್ರೀಮ್ಸ್ ಒಳ್ಳೆಯದಲ್ಲ. ಸೊ ಆಫ್ಟರ್ ಪೋಸ್ಟ್ ಡೆಲಿವರಿ ನಿಮಗೆ ಈ ಕ್ರೀಮ್ಸ್ನ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ, ಬಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಡೋಂಟ್ ಯೂಸ್ ದೀಸ್ ಕ್ರೀಮ್ಸ್. ಆಲ್ಸೋ ಯು ಕ್ಯಾನ್ ಟ್ರೈ ಡೂಯಿಂಗ್ ಎಕ್ಸ್ಫೋಲಿಯೇಷನ್ ಆರ್ ಸ್ಕ್ರಬ್ಬಿಂಗ್. ಸೊ ನಿಮ್ಮದು ಹೊಟ್ಟೆ ಭಾಗದಲ್ಲಿ ಎಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಮಾರ್ಕ್ಸ್ ಇದೆ ಅಂತ ಅನಿಸುತ್ತೆ, ಇಲ್ಲ ಸ್ಕಿನ್ ಎಲ್ಲಿ ಜಾಸ್ತಿ ಸ್ಟ್ರೆಚ್ ಆಗುತ್ತೆ ಅಂತ ಅನಿಸುತ್ತೆ, ಆ ಪ್ಲೇಸಲ್ಲಿ ಎಕ್ಸ್ಫೋಲಿಯೇಟ್ ಆರ್ ಸ್ಕ್ರಬ್ಬಿಂಗ್. ಮುಖಕ್ಕೆ ಹೆಂಗೆ ಸ್ಕ್ರಬ್ಬಿಂಗ್ ಮಾಡ್ತೀರಾ ಸೇಮ್ ನೀವು ಆ ಭಾಗದಲ್ಲೂ ಕೂಡ, ಹೊಟ್ಟೆ ಭಾಗದಲ್ಲಿ ಅಲ್ಲೂ ಕೂಡ ಸ್ಕ್ರಬ್ಬಿಂಗ್ ಮಾಡಿ. ಸೊ ಸ್ಕ್ರಬ್ಬಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಐ ಗೆಸ್. ಸೊ ಸ್ಕ್ರಬ್ಬಿಂಗ್ ಮಾಡೋಕ್ಕೆ ನೀವು ಅಗೇನ್ ಡೋಂಟ್ ಯೂಸ್ ಎನಿ ಸಾರ್ಟ್ ಆಫ್ ಕೆಮಿಕಲ್ಸ್ ಆರ್ ಮೆಡಿಕಲ್ ಸ್ಟೋರ್ ಆಯಿಂಟ್ಮೆಂಟ್ಸ್ ಎಲ್ಲ ಯೂಸ್ ಮಾಡಬೇಡಿ. ಜಸ್ಟ್ ಹಾಲು ತೊಗೊಳ್ಳಿ, ಹಾಲಿಗೆ ಶುಗರ್, ಗ್ರಾನ್ಯೂಲ್ ಶುಗರ್ ಹಾಕಿ ಜಸ್ಟ್ ಸ್ಕಿನ್ನ ಸ್ಕ್ರಬ್ ಮಾಡಿ ಆರ್ ಎಕ್ಸ್ಫೋಲಿಯೇಟ್ ಮಾಡಿ. ಇಲ್ಲ ಅಂದರೆ ಕಡಲೆ ಹಿಟ್ಟು ಆರ್ ಅಕ್ಕಿ ಹಿಟ್ಟು ಅದನ್ನ ಮೊಸರಲ್ಲಿ ಯಾವ್ದ್ರ ಜೊತೆಗಾರು ಮಿಕ್ಸ್ ಮಾಡಿ ನೀವು ಚೆನ್ನಾಗಿ ಸ್ಕಿನ್ನ ಸ್ಕ್ರಬ್ ಆರ್ ಎಕ್ಸ್ಫೋಲಿಯೇಟ್ ಮಾಡಬೇಕು. ತುಂಬ ಹೈ ಸ್ಕ್ರಬ್ಬಿಂಗ್ ಬೇಡ, ಲೈಟಾಗಿ ಸ್ಕ್ರಬ್ ಮಾಡಿ. ಸೊ ಹಿಂಗೆ ಮಾಡೋದ್ರಿಂದ ಡೆಡ್ ಸೆಲ್ಸ್ ಎಲ್ಲ ಸ್ಕಿನ್ ಎಲ್ಲ ಹೋಗಿ ಹೊಸ ಸ್ಕಿನ್ ಚೆನ್ನಾಗಿ ಬಂದು ಇಟ್ ಫೀಲ್ ಮಾಯ್ಶ್ಚರೈಸ್ಡ್ ಆ್ಯಂಡ್ ಸ್ಟ್ರೆಚ್ ಮಾರ್ಕ್ಸನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಬೋದು. ದಿಸ್ ಇಸ್ ಅಬೌಟ್ ಪ್ರೀ ಪ್ರೆಗ್ನೆನ್ಸಿ. ಈಗ ಪೋಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ನಿಮಗೆ ಸುಮಾರು ಸ್ಟ್ರೆಚ್ ಮಾರ್ಕ್ಸ್ ಉಳಿದಿದ್ರೆ ಏನು ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಯೂಶಲಿ ಪೋಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ಸುಮಾರು ಸ್ಟ್ರೆಚ್ ಮಾರ್ಕ್ಸನ್ನು ನೋಡಿ ತುಂಬ ಜನ ಬಾದರ್ ಆಗ್ತಾರೆ, ಸ್ಟ್ರೆಚ್ ಮಾರ್ಕ್ಸ್ನ ಹೇಗೆ ಟ್ರೀಟ್ ಮಾಡೋದು ಅಂತ. ಸೊ ಇಂಥವ್ರಿಗೆ ಕೆಲವೊಂದು ಟ್ರೀಟ್ಮೆಂಟ್ಸ್ ಇದೆ. ಸೊ ಟ್ರೀಟ್ಮೆಂಟ್ಸ್ ಗೋಸ್ ಲೈಕ್ ರೆಟಿನಲ್ ಕ್ರೀಮ್ಸ್ ವಿಚ್ ಐ ಸೆಡ್ ಯು ಬಿಫೋರ್. ಆಲ್ಸೋ ಮೈಕ್ರೋಡರ್ಮಾಬ್ರೇಸಿನ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ, ಲೇಸರ್ ಟ್ರೀಟ್ಮೆಂಟ್ ಇದೆ, ಎನ್ಸೈಮರ್ ಲೇಸರ್ ಟ್ರೀಟ್ಮೆಂಟ್ಸ್ ಇದೆ, ಆರ್ ರೇಡಿಯೋ ಫ್ರೀಕ್ವೆನ್ಸಿ ಸ್ಕಿನ್ ಟೈಟ್ನಿಂಗ್ ಟ್ರೀಟ್ಮೆಂಟ್ಸ್ ಇದೆ. ಸೊ ಇದೆಲ್ಲ ಟ್ರೀಟ್ಮೆಂಟ್ಸ್ ನಿಮಗೆ ಯಾಕೆ ಸೂಟ್ ಆಗುತ್ತೆ ಅಂತ ನೀವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಈ ಟ್ರೀಟ್ಮೆಂಟ್ಸನ್ನು ತಗೋಬೋದು. 100% ಹೋಗಲಿಲ್ಲ ಅಂದರೂ ಅಟ್ಲೀಸ್ಟ್ 70 to 80% ರಿಸಲ್ಟ್ಸ್ ನಿಮಗೆ ಕಾಣಿಸುತ್ತೆ. ಸೊ ಇದು ಪೋಸ್ಟ್ ಪ್ರೆಗ್ನೆನ್ಸಿ ಮಾಡುವಂತಹ ಕೆಲಸಗಳು. ಸೊ ನವಡೇಸ್ ಪೀಪಲ್ ಹ್ಯಾವ್ ಚೇಂಜ್ ಫಾರ್ ಸಮಥಿಂಗ್ ಗುಡ್ ಐ ಗೆಸ್. ಸೊ ಜಾಸ್ತಿ ಜನ ಯಾರು ಈ ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ತಲೆ ಕೆಡ್ಸ್ಕೊತಿಲ್ಲ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಬಟ್ ಇಫ್ ಯು ಆರ್ ವೆರಿ ಬಾದರ್ಡ್, ಸೊ ಐ ಡೋಂಟ್ ನೋ ವೈ ಇಟ್ ಈಸ್ ಸೊ. ಅನ್ಲೆಸ್ ಇಟ್ ಬಾದರ್ಸ್ ಯು ಸೋ ಮಚ್, ಆದಷ್ಟು ಟ್ರೀಟ್ಮೆಂಟ್ಸ್ಗೆಲ್ಲ ಹೋಗಬೇಡಿ. ನಿಮ್ಮ ಸ್ಕಿನ್ ಹೆಂಗಿದೆ ಹಾಗೆ ಬಿಡಿ. ಬಿ ಪ್ರೌಡ್ ಆಫ್ ಯುವರ್ ಸ್ಟ್ರೆಚ್ ಮಾರ್ಕ್ಸ್, ದ್ಯಾಟ್ ಈಸ್ ನಾಟ್ ಅ ಬ್ಯಾಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಈ ಸ್ಟ್ರೆಚ್ ಮಾರ್ಕ್ಸ್, ರಿಂಕಲ್ಸ್, ಏಜಿಂಗ್ ಎಲ್ಲ ಇನ್ಎವಿಟಬಲ್, ಅದು ಆಗ್ತಾನೆ ಇರುತ್ತೆ ಫ್ರಮ್ ಟೈಮ್ ಟು ಟೈಮ್. ಇದೆಲ್ಲ ಒಂದು ಪ್ರಾಸೆಸ್ ಹ್ಯೂಮನ್ ಬೀಂಗಲ್ಲಿ. ಸೊ ಆದಷ್ಟು ತಲೆ ಕೆಡ್ಸ್ಕೊಳ್ದಂಗೆ, ಸೊ ಜಸ್ಟ್ ಲವ್ ಯುವರ್ ಸ್ಕಿನ್ ದ ವೇ ಇಟ್ ಈಸ್. ಸೊ ಲವ್ ಯುವರ್ ಸ್ಕಿನ್ ದ ವೇ ಇಟ್ ಈಸ್ ಅಂತ ಹೇಳಿದ ತಕ್ಷಣ ನೀವೇನು ಟ್ರೀಟ್ಮೆಂಟ್ಸ್ ಮಾಡ್ದಂಗೆ ಹಾಗೆ ಬಿಡಿ ಅಂತಲ್ಲ. ಹೋಮ್ ರೆಮಿಡೀಸ್ನ ಮಾಡಿ ಎಷ್ಟಾಗುತ್ತೋ ಅಷ್ಟು, ಆದಷ್ಟು ಕೆಮಿಕಲ್ ಫ್ರೀ ಆಗಿ ನಿಮ್ಮ ಸ್ಕಿನ್ನ ನೋಡ್ಕೊಳ್ಳಿ. ಸೊ ಯಾ ದ್ಯಾಟ್ಸ್ ಇಟ್. ಸೊ ಹೋಪ್ ಯು ಆರ್ ಲೈಕ್ ದ ವಿಡಿಯೋ. If you find this video bit useful or helpful, do subscribe to my channel, like ಮಾಡಿ ನನ್ನ ವಿಡಿಯೋನ, ಆದಷ್ಟು ಶೇರ್ ಮಾಡಿ ಬೇರೆಯವರು ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ, well, I'll be back with one more video. Till then, take care, bye bye.